ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ. ಇವತ್ತು ನಾನು ಪಾಂಫ್ರೆಟ್ ಗ್ರಿಲ್ಡ್ ಫ್ರೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 500 ರೂಪಾಯಿಗೆ 7 ಪಾಂಫ್ರೆಟ್ ಸಿಕ್ಕಿತ್ತು ನಿನ್ನೆ. ಅದರಲ್ಲಿ 2 ಪಾಂಫ್ರೆಟ್ ಆಲ್ರೆಡಿ ನಾನು ಫ್ರೈ ಮಾಡಿದ್ದೆ. 5 ಪಾಂಫ್ರೆಟ್ ಉಂಟು. ಅದು ನಿನ್ನೆ ಮಾಡಿದ್ದು ನಾರ್ಮಲ್ ಫ್ರೈ, ಇವತ್ತು ಸ್ವಲ್ಪ ಗ್ರಿಲ್ಡ್ ಫ್ರೈ ಮಾಡುವ ಅಂತ. ಈಗ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈಗ ಮೀನಿಗೆಲ್ಲ ರೇಟ್ ಜಾಸ್ತಿ ಆಗಿದೆ, ಅಷ್ಟು ಮೀನು ಸಿಗೋದಿಲ್ಲ. ಆದರೆ ಈ ಮೀನು ತುಂಬ ಫ್ರೆಶ್ ಇತ್ತು, ಅದಕ್ಕೋಸ್ಕರ ನಾನು ತಗೊಂಡೆ. ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಫ್ರೆಶ್ ಇದ್ದರೆ ತಿನ್ನಲಿಕ್ಕೆ ಚೆಂದ ಆಗ್ತದೆ, ಹಾಗೂ ಹೆಲ್ದಿಯಾಗಿ ಕೂಡ ಇರ್ತದೆ ಅಲ್ವಾ. ಹಾಗಾಗಿ ಈಗ ಇದನ್ನು ಕಟ್ ಹಾಕ್ಕೊಳ್ಳುವ. ಕ್ಲೀನ್ ಎಲ್ಲ ಆಗಿದೆ ಆಲ್ರೆಡಿ. ಕಟ್ ಮಾಡ್ಕೊಳ್ಳುವ. ಈಗ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳೋದು. ನೋಡಿ, ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡಿದರೆ ಆಯಿತು. ಇದು ಯಾಕೆಂದರೆ ಮಸಾಲ ಎಲ್ಲ ಇದರ ಒಳಗೆ ಹೋಗಬೇಕಂತ ಕಟ್ ಮಾಡೋದು. ಇದು ಕಟ್ ಮಾಡೋದಾದರೆ ಸ್ವಲ್ಪ ಐಸಲ್ಲಿ ಗಟ್ಟಿ ಇರುವಾಗಲೇ ಕಟ್ ಮಾಡಬೇಕು, ಆವಾಗ ಒಳ್ಳೆ ಕಟ್ ಆಗ್ತದೆ. ಇಲ್ಲಾದರೆ ಪುಡಿ ಪುಡಿ ಆಗ್ತದೆ. ಇವಾಗ ಎಲ್ಲ ಫಿಶ್ಗೂ ಕಟ್ ಹಾಕಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ. ಈಗ ಮಸಾಲೆಗಾಗಿ ಒಂದು ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ಇವಾಗ 4 ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ. ಇದು ಜಾಸ್ತಿ ಏನೂ ಖಾರ ಇಲ್ಲ, ಇಷ್ಟು ಮೀಡಿಯಮ್ ಖಾರದಲ್ಲಿ ಬರ್ತದೆ. 4 ಟೀ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಅರಶಿನ ಹಾಕ್ಕೊಳ್ತಿದ್ದೀನಿ, ಹಾಗೂ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡ್ರು. ಅರ್ಧ ಟೀ ಸ್ಪೂನ್ ಸಾಕು, ಜಾಸ್ತಿ ಆದರೆ ಕಹಿ ಆಗ್ತದೆ. ಚಿಟಕಿ ಜೀರಿಗೆ ಪೌಡ್ರ್ ಹಾಕ್ಕೊಳ್ತಿದ್ದೀನಿ, ಇದು ಕೂಡ ಜಾಸ್ತಿ ಬೇಡ. ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ, ಹಾಗೂ ಸ್ವಲ್ಪ ಹುಳಿಯನ್ನು ಉಂಟಲ್ಲ, ಒಂದು 5 ನಿಮಿಷ ಆಗುವಷ್ಟು ನೀರಲ್ಲಿ ನೆನೆಸಿ ಇಟ್ಟಿದ್ದೇನೆ. ಹುಳಿಯನ್ನು ಸ್ವಲ್ಪ ಕಿವುಚಿ ಇದರ ನೀರನ್ನು ಹಾಕ್ಕೊಳ್ಬೇಕು. ಹುಳಿಯೇ ಬೇಕಂತೇನಿಲ್ಲ, ನೀವಿಲ್ಲಿ ನಿಂಬೆ ರಸ ಅಥವಾ ವಿನಿಗರ್ ಯಾವುದು ಹಾಕ್ಕೊಳ್ಬೋದು. ಈ ಹುಳಿ ನೀರಿನಿಂದಲೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೀರು ಹಾಕೋದು ಬೇಡ, ಇಲ್ಲಿ ಹುಳಿಯ ನೀರೇ ಸಾಕು. ನೋಡಿ, ಇವಾಗ ಇಷ್ಟು ಗಟ್ಟಿಯಾಗಿ ಮಿಕ್ಸ್ ಆಯಿತು, ಎಷ್ಟು ಚಂದವಾಗಿ ಮಿಕ್ಸ್ ಆಯಿತು ನೋಡಿ. ಇಷ್ಟು ಗಟ್ಟಿ ಬಂದರೆ ಸಾಕು. ಈಗ ಇದನ್ನು ಫಿಶ್ಗೆ ಹಾಕ್ಕೊಳ್ಳುವ. ಇಲ್ಲಿ ನಾವು ಕಟ್ ಹಾಕ್ಕೊಂಡಿದ್ದೇವಲ್ಲ, ಅದರ ಒಳಗಡೆ ಎಲ್ಲ ಮಸಾಲ ಹೋಗಬೇಕು. ಆ ರೀತಿ ಮಸಾಲ ಹೋದ್ರೇ ಫಿಶ್ ಟೇಸ್ಟಿಯಾಗಿ ಬರ್ತದೆ. ಇಲ್ಲಿ ಒಳಗಡೆನೂ ಹಾಗೆ ಚೆನ್ನಾಗಿ ಮಸಾಲ ಎಲ್ಲ ತುಂಬಿಸಬೇಕು. ಇವಾಗ ಎಲ್ಲ ಫಿಶ್ಶಿಗೂ ಹಚ್ಕೊಳ್ತೀನಿ. ಎಲ್ಲ ಹಾಕಿ ರೆಡಿ ಆಯಿತು. ಇದನ್ನೊಂದು 15 ಮಿನಿಟ್ ಆಗುವಷ್ಟು ಹೀಗೇನೆ ರೆಸ್ಟಿಗೆ ಬಿಡುವ, ನಂತರ ಫ್ರೈ ಮಾಡ್ಕೊಳ್ಬೇಕು. ಅಲ್ಲಿ ತನಕ ಈ ಮಸಾಲೆ ಎಲ್ಲ ಫಿಶ್ಗೆ ಚೆನ್ನಾಗಿ ಹಿಡಿತದೆ. ಈಗ 15 ಮಿನಿಟ್ ಆಯಿತು, ನೋಡ್ತಾ ಇರ್ಬೋದು. ಈಗ ಪಾಂಫ್ರೆಟ್ ಅನ್ನು ಮೊದಲು ಫ್ರೈ ಮಾಡ್ಕೊಳ್ಳುವ. ಇಲ್ಲಿ ಮೊದಲು ಸ್ವಲ್ಪ ಆಯಿಲ್ ಹಾಕೊಂಡು ನಾನು ತವಾವನ್ನು ಸ್ವಲ್ಪ ಟಿಶ್ಯೂ ಪೇಪರಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ ಫ್ರೈ ಮಾಡುವಾಗ ಅಂಟುಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಈಗ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಈಗ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇವಾಗ ಒಂದೊಂದೇ ಫಿಶ್ ಹಾಕಿ ಫ್ರೈ ಮಾಡ್ತಾ ಹೋಗೋದು. ಇದು ತವ ಸ್ವಲ್ಪ ದೊಡ್ಡದುಂಟಲ್ಲ, ಆದ್ದರಿಂದ ಎಲ್ಲ ಫಿಶ್ ಒಂದೇ ಸಲ ಆಯಿತು ಇಲ್ಲಿ. ಈಗ ಒಂದು ಸೈಡ್ ಫ್ರೈ ಆಗಿದೆ, ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ. ಹೀಗೆ ಉಲ್ಟಾ ಮಾಡಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಫಿಶ್ ಫ್ರೈ ರೆಡಿ ಆಯಿತು. ಇದನ್ನೀಗ ಗ್ರಿಲ್ ಮಾಡ್ಕೊಳ್ಳುವ. ಇಲ್ಲಿ ನಾವು ಫಿಶನ್ನು ಗ್ರಿಲ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಫ್ರೈ ಮಾಡಲಿಕ್ಕೆ ಇಲ್ಲ, ಅದು ಪುಡಿ ಪುಡಿ ಆಗ್ತದೆ ಮತ್ತು ಗ್ರಿಲ್ ಮಾಡಲಿಕ್ಕೆ ಬರೋದಿಲ್ಲ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಿದ್ದೀನಿ. ಇವಾಗ ಗ್ರಿಲ್ ಮಾಡೋದಕ್ಕೆ ಪುನಃ ಗ್ಯಾಸ್ ಆನ್ ಮಾಡ್ತಿದ್ದೀನಿ. ಇದಕ್ಕೆ ಇಲ್ಲಿ ಒಂದು ಗ್ರಿಲ್ ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಇದು ಎಲ್ಲರ ಮನೆಯಲ್ಲಿ ಇರ್ತದೆ, ಚಪಾತಿ ಪುಲ್ಕ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೇವಲ್ಲ, ಅದೇ ಗ್ರಿಲ್ ಸ್ಟ್ಯಾಂಡ್ ಇದು. ಈ ರೀತಿಯ ಗ್ರಿಲ್ ಸ್ಟ್ಯಾಂಡ್ ಮನೆಯಲ್ಲಿದ್ದರೆ ಚಿಕನ್ ಫ್ರೈ ಕೂಡ ಮಾಡ್ಕೊಳ್ಬೋದು. ನಾನು ಆಲ್ರೆಡಿ ಚಿಕನ್ ಟಿಕ್ಕ, ಪನೀರ್ ಟಿಕ್ಕ ಎಲ್ಲ ಮಾಡಿದ್ದೇನೆ ಇದರಲ್ಲಿ. ಇಲ್ಲಿ ಗ್ಯಾಸ್ ಫ್ಲೇಮ್ ಮೊದಲು ಸಿಮ್ ಮಾಡಲಿ ಇಡಬೇಕು, ಯಾಕೆಂದರೆ ಫಿಶ್ ಈಗ ಫ್ರೈ ಮಾಡುವಾಗ
ಸ್ವಲ್ಪ ಹೀಗೆ ಆಗ್ತದೆ ನೋಡಿ, ಅದಕ್ಕೋಸ್ಕರ ವಾಪಸ್ ಇದರಲ್ಲಿ ತಿರುಗಿಸಿ ಹಾಕ್ಕೊಳ್ತಿದ್ದೀನಿ. ಈ ರೀತಿಯಲ್ಲಿ ಬೆಂಕಿಯಲ್ಲಿ ಸುಟ್ಟು ತಿನ್ನೋದ್ರಿಂದ ತುಂಬಾ ಟೇಸ್ಟಿ ಆಗ್ತದೆ ಫ್ರೆಂಡ್ಸ್. ಒಂದು ಸಲ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ನಾನೇ ಆಲ್ರೆಡಿ ಚಿಕನ್ ಮತ್ತು ಪನ್ನೀರ್ ಎಲ್ಲ ಮಾಡಿದ್ದೇನೆ. ಈ ಥರ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇವತ್ತು ಈ ಪಾಂಪ್ರೆಟ್ ಫಿಶ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚಂದ ಫ್ರೈ ಆಗ್ತಾ ಉಂಟಂತ. ಇದೇ ರೀತಿ ಎಲ್ಲ ಫಿಶನ್ನು ಫ್ರೈ ಮಾಡ್ತಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಎಲ್ಲ ಫಿಶನ್ನು ಒಂದು ಟಿಶ್ಯೂ ಪೇಪರ್ಗೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ, ಗ್ರಿಲ್ ಮಾಡಿದ್ರಿಂದ ಯಾವ ರೀತಿ ಇದು ಬ್ಲ್ಯಾಕ್ ಆಗಿ ಈ ರೀತಿ ಬರಬೇಕು ನೋಡಿ. ತುಂಬಾ ಟೇಸ್ಟಿ ಆಗ್ತದೆ ಮಾತ್ರ. ಒಂದು ಸಲ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಇವತ್ತಿನ ಈ ಪಾಂಪ್ರೆಟ್ ಗ್ರಿಲ್ಡ್ ಫ್ರೈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.